ಕಾರ್ತಿಕ ಅಮಾವಾಸ್ಯೆ ಪೂಜೆ ದೇವಸ್ಥಾನಕ್ಕೆ ಹೋದ ಅನುಭವ. ಇಂದು ನಾನು ಅಪ್ಪ, ಅಮ್ಮ ಮತ್ತು ಅಜ್ಜಿ ಅವರೊಂದಿಗೆ ಸುಗುರೇಶ್ವರ ದೇವಸ್ಥಾನಕ್ಕೆ ಕಾರ್ತಿಕ ಅಮಾವಾಸ್ಯೆಯ ವಿಶೇಷ ಪೂಜೆಗೆ ತೆರಳಿದೆ. ತಿಂಗಳಲ್ಲಿ ದೇವಾಲಯಗಳಲ್ಲಿ ದೀಪ ಹಚ್ಚುವುದು, ಪೂಜೆ ಮಾಡುವುದು ಮತ್ತು ಭಕ್ತಿಯಿಂದ ದೇವರ ಸ್ಮರಣೆ ಮಾಡುವುದು ಮಹತ್ತರವಾದ ಧಾರ್ಮಿಕ ಆಚರಣೆ. ದೇವಾಲಯಕ್ಕೆ ಹೋಗಿ ನಾವು ನೂರಾರು ದೀಪಗಳು ಬೆಳಗುತ್ತಿದ್ದ ಸುಂದರ ದೃಶ್ಯವನ್ನು ಕಂಡೆವು. ದೀಪ ಹಚ್ಚಿ ದೇವರಿಗೆ ನಮಸ್ಕರಿಸಿ ನಮ್ಮ ಮನೆಯಲ್ಲಿ ಮತ್ತು ಜೀವನದಲ್ಲಿ ಬೆಳಕು, ಶಾಂತಿ ಮತ್ತು ಶ್ರೇಯೋಭಿವೃದ್ಧಿ ತುಂಬಲಿ ಎಂದು ಪ್ರಾರ್ಥನೆ ಮಾಡಿದೆವು. ಅಜ್ಜಿ ದೀಪ ಹಚ್ಚುವ ಮಹತ್ವವನ್ನು ವಿವರಿಸುತ್ತಾ, ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದು ಅಜ್ಞಾನ, ಪಾಪ ಮತ್ತು ದುಃಖದ ಕತ್ತಲೆಯನ್ನು ತೊಡೆದು ಬೆಳಕಿನ ದಾರಿಗೆ ನಡೆಯುವುದನ್ನು ಸೂಚಿಸುತ್ತದೆ ಎಂದು ಹೇಳಿದರು. ಈ ದಿನ ದೇವಾಲಯದಲ್ಲಿ ದೀಪ ಹಚ್ಚುವ ಮಹತ್ವ ಹೀಗಿದೆ. ಪಾಪ, ಅಜ್ಞಾನ ಮತ್ತು ಕತ್ತಲೆಯನ್ನು ದೂರ ಮಾಡಿ ಸತ್ಪಥದಲ್ಲಿ ನಡೆಯಲು ದೀಪ ಮಾರ್ಗದರ್ಶಕವಾಗುತ್ತದೆ. ದೀಪದ ಬೆಳಕು ದೇವರ ದಿವ್ಯತೆಯ ಹಾಗೂ ಆತ್ಮಜ್ಯೋತಿಯ ಸಂಕೇತವಾಗಿದೆ. ಈ ತಿಂಗಳಲ್ಲಿ ದೀಪ ಹಚ್ಚುವುದರಿಂದ ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ಶುಭ, ಆರೋಗ್ಯ ಮತ್ತು ಐಶ್ವರ್ಯ ಬರಲಿವೆ ಎಂದು ನಂಬಲಾಗಿದೆ. ದೀಪವು ಭಕ್ತನ ದೇವರ ಮೇಲಿನ ಶ್ರದ್ಧೆ, ಶುದ್ಧತೆ ಮತ್ತು ಮನಸ್ಸಿನ ಸಮರ್ಪಣೆಯ ಪ್ರತೀಕವಾಗಿದೆ.
ಮಹಾಭಾರತ, ಪುರಾಣಗಳು ಮತ್ತು ನಂಬಿಕೆಗಳ ಪ್ರಕಾರ ಈ ಮಾಸದಲ್ಲಿ ದೇವತೆಗಳು ವಿಶೇಷವಾಗಿ ಭೂಮಿಯಲ್ಲಿ ವಾಸಿಸಿ ಭಕ್ತರಿಗೆ ಕರುಣೆಯನ್ನು ನೀಡುತ್ತಾರೆ. ದೇವಾಲಯದಲ್ಲಿ ಹರಿದೀಪ, ಹೂವು, ಆರತಿ ಮತ್ತು ದೇವರ ಮಧುರ ದರ್ಶನವನ್ನು ಪಡೆದು ನಮ್ಮ ಪೂಜೆಯನ್ನು ಸಮರ್ಪಿಸಿದೆವು. ಇಂದು ದೇವರ ಸಾನ್ನಿಧ್ಯದಲ್ಲಿ ಮಾಡಿದ ಕಾರ್ತಿಕ ಅಮಾವಾಸ್ಯೆ ಪೂಜೆ ನಮ್ಮ ಕುಟುಂಬಕ್ಕೆ ವಿಶೇಷವಾದ ನೆನಪಿನಲ್ಲಿ ಉಳಿಯುವ ದೈವಿಕ ಅನುಭವವಾಯಿತು.